ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬದುಕು, ಬರಹ ಹಾಗೂ ಹೋರಾಟ ಕುರಿತು ಕೃಷ್ಣರಾಜಪೇಟೆ ತಾಲೂಕಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಏಪ್ರಿಲ್ 28 ಮತ್ತು ಏಪ್ರಿಲ್ 29ರಂದು ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ 2 ದಿನಗಳ ವಿಚಾರ ಸಂಕಿರಣ ಮುದುಗೆರೆ ರಾಜೇಗೌಡ ಸಂವಿಧಾನ ಶಿಲ್ಪಿ, ವಿಶ್ವಜ್ಞಾನಿ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬದುಕು, ಬರಹ ಹಾಗೂ ಹೋರಾಟ ಕುರಿತು ಕೃಷ್ಣರಾಜಪೇಟೆ ತಾಲೂಕಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಏಪ್ರಿಲ್ 28ರ ಸೋಮವಾರ ಮತ್ತು ಏಪ್ರಿಲ್ 29ರ ಮಂಗಳವಾರ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ 2 ದಿನಗಳ ಕಾಲ ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ ಎಂದು ತಾಲೂಕಿನ ಸಮಾನ ಮನಸ್ಕರ ವೇದಿಕೆಯ ಸಂಚಾಲಕ, ರೈತ ಹೋರಾಟಗಾರ ಮುದುಗೆರೆ ರಾಜೇಗೌಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಕೆಆರ್ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ 2 ದಿನಗಳ ಕಾಲ ನಮ್ಮ ತಾಲೂಕಿನ ಕಾಲೇಜು ಮಕ್ಕಳಿಗೆ ಆಯೋಜಿಸಿರುವ ವಸತಿ ಸಹಿತ ವಿಚಾರ ಸಂಕಿರಣದಲ್ಲಿ ಪ್ರಗತಿಪರ ಚಿಂತಕರು, ರೈತ ಮುಖಂಡರು, ಶೋಷಿತರು ಹಾಗೂ ತುಳಿತಕ್ಕೊಳಗಾದ ಜನರು ಹಾಗೂ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ರೈತ ನಾಯಕ ರಾಜೇಗೌಡ ಮನವಿ ಮಾಡಿದರು. ಪ್ರಗತಿಪರ ಚಿಂತಕ ಹಾಗೂ ವಿಚಾರವಾದಿ ಕತ್ತರಘಟ್ಟ ವಾಸು ಮಾತನಾಡಿ, ಅಂಬೇಡ್ಕರ್ ಅವರೇ ತಿಳಿಸಿರುವಂತೆ ನನ್ನ ಹೆಸರನ್ನು ಜೈಕಾರ ಮಾಡುವುದಕ್ಕಿಂತ ನಾನು ತೋರಿಸಿದ ಮಾರ್ಗದಲ್ಲಿ ನಡೆಯಿರಿ ಎಂಬ ಸಂದೇಶದಂತೆ ತಾಲೂಕಿನ ಕಾಲೇಜು ವಿದ್ಯಾರ್ಥಿಗಳಿಗೆ ನಾಡಿನ ವಿವಿಧೆಡೆಯಿಂದ ಸಾಹಿತಿಗಳು, ಚಿಂತಕರು ಹಾಗೂ ಬುದ್ಧಿಜೀವಿಗಳನ್ನು ಕರೆಸಿ ವಿಚಾರ ಸಂಕಿರಣವನ್ನು ಆಯೋಜಿಸಿ ಯುವ ಜನರಿಗೆ ಅರಿವಿನ ಜಾಗೃತಿ ಮೂಡಿಸಿ ಸಂವಿಧಾನದ ಆಶಯಗಳ ಈಡೇರಿಕೆಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಜನರು ಹಾಗೂ ವಿದ್ಯಾರ್ಥಿಗಳು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅನ್ಯಾಯ, ಅಕ್ರಮ ಹಾಗೂ ಅಸಮಾನತೆಯ ವಿರುದ್ಧ ಹೋರಾಡುವ ಕಿಚ್ಚನ್ನು ಬೆಳೆಸಿಕೊಂಡು ಬದಲಾವಣೆಯ ದಿಕ್ಕಿನಲ್ಲಿ ಸಾಗಬೇಕು ಎಂದು ವಾಸು ಮನವಿ ಮಾಡಿದರು. ದಲಿತ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಹಾಗೂ ದಲಿತ ಹೋರಾಟಗಾರರಾದ ಡಾಕ್ಟರ್ ಬಸ್ತಿ ರಂಗಪ್ಪ ಮಾತನಾಡಿ, ತುಳಿತಕ್ಕೊಳಗಾದವರು ಹಾಗೂ ಶೋಷಿತ ವರ್ಗಗಳ ಜನರು ನೆಮ್ಮದಿಯ ಜೀವನ ನಡೆಸಲು ವಿಶ್ವಮಾನ್ಯವಾದ ಸಂವಿಧಾನ ರಚಿಸಿಕೊಟ್ಟ ವಿಶ್ವಜ್ಞಾನಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆಶಯಗಳ ಈಡೇರಿಕೆಗಾಗಿ ಯುವಜನರು ಹಾಗೂ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಬಗ್ಗೆ ಜಾಗೃತಿ ಮೂಡಿಸಲು 2 ದಿನಗಳ ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ. ಆಸಕ್ತರು, ವಿದ್ಯಾರ್ಥಿಗಳು, ಯುವಜನರು ಹಾಗೂ ವಿಚಾರವಂತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜ್ಞಾನವಂತರಾಗಿ ಹೋರಾಟದ ಮನೋಭಾವನೆಯನ್ನು ಬೆಳೆಸಿಕೊಂಡು ಹೆಜ್ಜೆ ಹಾಕಬೇಕು ಎಂದು ಬಸ್ತಿ ರಂಗಪ್ಪ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ನಾಯಕ ಕೆಆರ್ ಜಯರಾಮ್, ಎಸ್ಸಿ/ಎಸ್ಟಿ ನೌಕರರ ಸಂಘದ ಅಧ್ಯಕ್ಷ ಯೋಗೇಶ್, ಶಿಳ್ಳನೆರೆ ಶಿವಕುಮಾರ್, ಶಿರಬಿಲ್ಲೇನಹಳ್ಳಿ ಪಾಂಡು, ಬಂಡಿಹೊಳೆ ಪ್ರಮೋದ್, ಕೃಷ್ಣಮೂರ್ತಿ, ರವಿ ಶಿವಕುಮಾರ್, ನಟರಾಜ್, ಚಾಶಿ ಜಯಕುಮಾರ್ ಮತ್ತಿತರರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. 28 ಆಗಸ್ಟ್ 29ನೇ ತಾರೀಕು ನಮ್ಮ ತಾಲೂಕಿನ ಬಿಜಿಎಸ್ ಶಾಲೆಯ ಆವರಣದಲ್ಲಿ ಆ ಶಾಲೆಯಲ್ಲಿ ಕಾಲೇಜು ಮಕ್ಕಳಿಗೆ ಹಾಗೂ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬದುಕು, ಬರಹ, ಹೋರಾಟಗಳ ಬಗ್ಗೆ 2 ದಿನಗಳ ಕಾಲ ಒಂದು ವಿಚಾರಗೋಷ್ಠಿಯನ್ನು ವಿವಿಧ ಸಂಘಟನೆಗಳ ಮುಖಾಂತರ ಆಯೋಜನೆ ಮಾಡಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲ ಆಸಕ್ತ ಕಾಲೇಜು ಮಕ್ಕಳು ಮತ್ತು ನೌಕರರು, ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ, ಏಕೆಂದರೆ ಈ ಒಂದು ಗೋಷ್ಠಿಯಲ್ಲಿ ಉತ್ತಮವಾಗಿರುವಂಥ ಎಲ್ಲ ವಿಷಯ ಮಂಡನೆ ಮಾಡಲಿಕ್ಕೆ ಒಂದು ಒಳ್ಳೆಯ ವಿಚಾರವಂತರು ಬರ್ತಾ ಇದ್ದಾರೆ. ಹಾಗಾಗಿ ಆ ವಿಚಾರವಂತರ ಒಂದು ವಿಚಾರಗಳನ್ನ ತಿಳ್ಕೊಂಡು ನಾವು ಅದನ್ನು ಅನುಯಾಯ ಮಕ್ಕಳಿಗೆ ಒಂದು ಅನುಕೂಲ ಆಗುತ್ತೆ. ದಯಮಾಡಿ ಒಂದು ಒಳ್ಳೆ ಪ್ರೊಟೆಕ್ಷನ್ ಹಾಕ್ಸಿದ್ದಾರೆ. ನನ್ನ ಜೈಕಾರ ಮಾಡುವುದಕ್ಕಿಂತ ನಾನು ತೋರಿಸಿದ ಮಾರ್ಗದಲ್ಲಿ ನಡೆಯಿರಿ. ಪ್ರಸ್ತುತ ತುಂಬ ಚೆನ್ನಾಗಿ ಅದು ಎಲ್ಲರೂ ಕೂಡ ಅದು ಅನುಯಾಯ ಆಗುತ್ತೆ. ಜೈಕಾರ ಹಾಕೋ ಬದಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾರ್ಗವನ್ನು ತೋರಿಸಿದ್ದಾರೆ ಆ ಮಾರ್ಗದಲ್ಲಿ ನಡೆಯಲಿಕ್ಕೆ ಇದೊಂದು ಸಾಧನೆಯಾಗುತ್ತೆ ಅಂತ ನಾನು ಕೂಡ ಭಾವಿಸಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ಕೊಳ್ಳೋದಿಷ್ಟೇ. ದಯಮಾಡಿ ಎಲ್ಲ ಆಸಕ್ತರು ಈ ಒಂದು ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡು ಅವರ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ನಾನು ಈ ಮೂಲಕ ತಿಳಿಸ್ತೇನೆ.
ದಿನದ ಶುಭಾಶಯಗಳು. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಕಳೆದ ಬಾರಿ ಸಮಾನ ಮನಸ್ಕರ ವೇದಿಕೆ ಅವರ ವತಿಯಿಂದ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಒಂದು ಚರ್ಚೆಯಾಗಿ, ಅದಾದ ನಂತರ ಕಾರ್ಯಕ್ರಮದ ರೂಪುರೇಷೆಯನ್ನು ಮಾಡಬೇಕಂತೇಳಿ ಒಂದಷ್ಟು ಚರ್ಚೆಗಳು ಆಗಿತ್ತು. ಈ ಹಿನ್ನೆಲೆಯಲ್ಲಿ ನೆಚ್ಚಿನ ಗುರುಗಳಾದಂಥ ವಾಸಸವರ್ಣ ಅವರ ಸಮ್ಮುಖದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕಂತ ಚರ್ಚೆ ಮಾಡಿದಾಗ ಕೇರ್ಪೇಟೆಯ ಸಮಾನ ಮನಸ್ಕರ ವೇದಿಕೆ, ವಿವಿಧ ದಲಿತ ಸಂಘರ್ಷ ಸಮಿತಿಗಳು, ಕರ್ನಾಟಕ ರಾಜ್ಯ ರೈತ ಸಂಘಟನೆ ಕೃಷ್ಣರಾಜಪೇಟೆ, ದಲಿತ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆ ಕೇರ್ಪೇಟೆ, ಉದಯರವಿ ಟ್ರಸ್ಟು, ಸ್ನಾತಕೋತ್ತರ ಕೇಂದ್ರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೇರ್ಪೇಟೆ ಹಾಗೂ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ, ಸಮಾಗಮ ವೆಲ್ಫೇರ್ ಫೌಂಡೇಶನ್, ಸ್ವಾಭಿಮಾನಿ ನೌಕರರ ಬಳಗ ಹಾಗೂ BGS ಶಿಕ್ಷಣ ಸಂಸ್ಥೆ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಅವರ ಕುರಿತು ಅವರ ಬದುಕು, ಬರಹ ಮತ್ತು ಹೋರಾಟ ಈ ವಿಷಯಗಳನ್ನು ಆಧಾರವಾಗಿಟ್ಕೊಂಡು 2 ದಿನಗಳ ಕಾಲ ಒಂದು ಅಂಬೇಡ್ಕರ್ ಅವರ ಅಧ್ಯಯನ ಹಾಗೂ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಬೇಕಂತೇಳಿ ಈ ಸಮಾನ ಮನಸ್ಕರ ವೇದಿಕೆ ಹಾಗೂ ದಲಿತ ಸಂಘಟನೆಗಳು ಕುರಿತು ಚರ್ಚೆ ಮಾಡಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ಹಾಗೂ ಅದರ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಮುಖಾಂತರ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನು ಕೂಡ ಚರ್ಚೆ ಮಾಡಲಾಗಿದೆ. ಈ ದಿನಾಂಕ 24ನೇ ತಾರೀಕು ಈ ಒಂದು ಕಾರ್ಯಕ್ರಮದ ವಿಚಾರಗೋಷ್ಠಿಯನ್ನು ಹಾಗೂ ಮಾಧ್ಯಮಗೋಷ್ಠಿಯನ್ನು ಕರೆದು ಈ ಮಾಧ್ಯಮಗೋಷ್ಠಿಯಲ್ಲಿ ಏನು ಕಾರ್ಯಕ್ರಮ ನಿಗದಿಯಾಗಿರುವ ದಿನಾಂಕದಂದು ಏನೋ ಒಂದು ಕಾರ್ಯಕ್ರಮದ ರೂಪುರೇಷೆ ಹಾಗೂ ಬಾಕಿ ಉಳಿದಿರುವಂಥ ಚರ್ಚೆಗಳನ್ನು ಮಾಡಬೇಕಾಗಿ ಈ ಒಂದು ಗೋಷ್ಠಿಯನ್ನು ಕರೆಯಲಾಗಿದೆ. ಈ ಗೋಷ್ಠಿಯಲ್ಲಿ ಮುಖ್ಯವಾಗಿ ನಮ್ಮ ರೈತ ಸಂಘಟನೆ ರಾಜಗೌಡಸರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ನಮ್ಮ ದಲಿತ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆ ಕೃಷ್ಣರಾಜಪೇಟೆ ಇವರ ನಮ್ಮ ತಾಲೂಕಿನ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರಲ್ಲಿ ನಾನು ಕಳಕಳಿಯ ಮನವಿ ಮಾಡೋದೇನೆಂದರೆ, ಇದೇ ಬರುವ 28ನೇ ತಾರೀಕು ಸೋಮವಾರ ಮತ್ತು 29ನೇ ತಾರೀಕು ಮಂಗಳವಾರ ಈ 2 ದಿನಗಳು ಕೇರ್ಪೇಟೆಯ BGS ಶಾಲೆಯಲ್ಲಿ 2 ದಿನ ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ ಅವರ ಹುಟ್ಟು ಮತ್ತು ಬೆಳವಣಿಗೆ, ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸ, ಅಂಬೇಡ್ಕರ್ ಅವರ ಹುಟ್ಟಕ್ಕಿಂತ ಮೊದಲು ಇದ್ದಂಥ ಈ ದೇಶದ ಪರಿಸ್ಥಿತಿ ಏನು ಮತ್ತು ಸಂವಿಧಾನ ಏನು ಅವಶ್ಯಕ ಅನ್ನೋದ್ರ ಬಗ್ಗೆ ಸುಮಾರು 2 ದಿನಗಳ ಕಾಲ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಕೇವಲ ಒಂದು ವರ್ಗ, ಒಂದು ಜಾತಿ, ಒಂದು ಕುಲ ಅಥವಾ ಒಂದು ಧರ್ಮ, ಒಂದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ಗೋಷ್ಠಿ ಏನು ಮಾನವ ಕುಲ ಮನುಷ್ಯ ಇದ್ದಾರೋ ಆ ಮನುಷ್ಯರೆಲ್ಲರಿಗೂ ಕೂಡ ಒಳಗೊಂಡಿರ್ತಕ್ಕಂಥ ಕಾರ್ಯಕ್ರಮ. ಮನುಷ್ಯನ ಜೀವನ ಏನು ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ಅಳವಡಿಸಿದ್ದಾರೆ ಅದನ್ನು ಇನ್ನೂ ಕೂಡ ತಿಳ್ಕೊಳ್ಳೋಕ್ಕಾಗದೇ ಇರೋ ಕಾರಣದಿಂದ ಅಂಬೇಡ್ಕರ್ ಅವರ 134ನೇ ಜನ್ಮ ಜಯಂತಿಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಕಾಲೇಜಿನ ಪ್ರಾಂಶುಪಾಲರ ಸಂಘ, ಸ್ಕೂಲ್ನ ನಮ್ಮ ಪ್ರೈಮರಿ ಮತ್ತು ಸ್ಕೂಲ್ನ ಸಂಘಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಸೇರಿ, ಜೊತೆಗೆ ಒಡನಾಡಿಗಳಾಗಿರ್ತಕ್ಕಂಥ ದಲಿತ ಸಂಘಟನೆಗೆ ಒಡನಾಡಿಗಳಾಗಿರ್ತಕ್ಕಂಥ ರೈತ ಸಂಘಟನೆ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ದಯವಿಟ್ಟು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕಳಕಳಿ ಮಾಡಿಕೊಳ್ಳೋದೇನೆಂದರೆ, ಯಾವುದೇ ಕಾರಣಕ್ಕೂ ಯಾವುದೇ ಅನುಮಾನಗಳನ್ನು ಇಟ್ಕೊಳ್ತೇನೆ, ಯಾವುದೇ ವಿಷಯಗಳನ್ನು ಇಟ್ಕೊಳ್ತೇನೆ, ಯಾವುದೇ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾನೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ಎಲ್ಲ ಗೋಷ್ಠಿಯಲ್ಲೂ ಭಾಗವಹಿಸಬೇಕು. ಮತ್ತು ಬರುವಂಥ ಶಿಬಿರಾರ್ಥಿಗಳಿಗೆ ಬೆಳಗ್ಗೆ ತಿಂಡಿ ಮತ್ತು ಕಾಫಿ, ಆಗಿನ ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಮತ್ತು ಆಲ್ಟ್ ಅಲ್ಲೇ ಮಾಡೋದು. ಮತ್ತು ಬೆಳಗ್ಗೆಯೂ ಕೂಡ ಅದೇ ರೀತಿಯಾದಂಥ ಗೋಷ್ಠಿಗಳಿದ್ದಾವೆ. ಈ ಗೋಷ್ಠಿಯಲ್ಲಿ ಬಹಳ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥವರು, ಎಲ್ಲ ಥರದ ಅಂಬೇಡ್ಕರ್ ವಾದಿಗಳು, ಅಂಬೇಡ್ಕರ್ ವಿಚಾರವನ್ನು ಒಳಗೊಂಡಿರೋರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ.
ಆ ಕಾರಣದಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಹಾಗೂ ಪ್ರಗತಿಪರ ಸಂಘಟನೆಯವರು ಮತ್ತು ದಲಿತ ಸಂಘಟನೆಗಳ ಒಡನಾಡಿಗಳು, ಅದೇ ರೀತಿಯಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಸಂಘದವರು ಮತ್ತು ನಮ್ಮ ಬಾಬು ಜಗಜೀವನರಾಮ್ ಸಂಘದವರು, ಹಾಗೆಯೇ ಬೇರೆ ಇರ್ತಕ್ಕಂಥ ಮುಸ್ಲಿಂ ಲೀಗ್ನವರು, ಮುಸ್ಲಿಂ ಸಂಘದವರು ಮತ್ತು ವೀರಶೈವ ಸಂಘದವರು, ಹಾಗೆಯೇ ಕನಕ ಸಂಘದವರು, ಕುರುಬ ಸಂಘದವರು, ಒಕ್ಕಲಿಗರ ಸಂಘಟನೆಗಳು, ಎಲ್ಲ ಸಂಘಟನೆಯವರು ಕೂಡ ದಯಮಾಡಿ ಬರಬೇಕು, ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಪತ್ರಿಕಾ ಮಾಧ್ಯಮದ ಮುಖಾಂತರ ಮಾಡ್ತೇನೆ. ನಮಸ್ಕಾರ. ಈಗ ಆಲ್ರೆಡಿ ರಾಜೇಗೌಡರು ಮತ್ತು ಬಸ್ತೇರಿಯಪ್ಪನವರು, ನಮ್ಮ ಯೋಗೇಶ್ ಸರ್ ಮತ್ತು ಪಾಂಡು ಇಡೀ ಕಾರ್ಯಕ್ರಮದ ಬಗ್ಗೆ ಭಾಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ರಾಜೇಗೌಡರು ಎಕ್ಸ್ಪ್ಲೈನ್ ಮಾಡಿದ್ರು. ಸಮಾನ ಮನಸ್ಕರ ವೇದಿಕೆ ಅಂತ ಏನು ವೇದಿಕೆ ಇದೆ, ಇದು ಒಳ್ಳೊಳ್ಳೆ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಉಣಬಡಿಸ್ಬೇಕು ಅಂತ ಮಾಡ್ಕೊಂಡಿರುವಂಥ ನಮ್ಮದು ಸಂಘಟನೆ. ಅದರಲ್ಲಿ ಈಗ ಆಲ್ರೆಡಿ ನಾವು ಗಾಂಧಿ ಪ್ರತಿ ವರ್ಷ 3 ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಒಂದು ಅಕ್ಟೋಬರಲ್ಲಿ ಗಾಂಧಿ ಕಾರ್ಯಕ್ರಮವನ್ನು ಮಾಡ್ತೇವೆ, ಗಾಂಧಿ ವಿಚಾರ ಸಂಕಿರಣವನ್ನು. ಡಿಸೆಂಬರಲ್ಲಿ ಕುವೆಂಪು ಅವರ ವಿಚಾರ ಸಂಕಿರಣ ಇರುತ್ತೆ. ಅದೇ ರೀತಿ ಏಪ್ರಿಲಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರ ಸಂಕಿರಣವನ್ನು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅದರಂತೆ ನಾವಿವತ್ತು ಬರುವ ಸೋಮವಾರ ಮತ್ತು ಮಂಗಳವಾರ 27-29 ಕೇರ್ಪೇಟೆ ಪಟ್ಟಣದ BGS ಸಂಸ್ಥೆಯಲ್ಲಿ, ಏನು ನಮ್ಮ ಹಳೆಯ ಗ್ರಾಮ ಭಾರತಿ ಅಂತ ನಾವು ಕೆಲವರು ಗುರುತಿಸ್ತಾರೋ, ಅಲ್ಲಿ BGS ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಾವು 2 ದಿನಗಳ ಕಾಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬದುಕು, ಬರಹ ಮತ್ತು ಹೋರಾಟದ ಬಗ್ಗೆ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ದೇವೆ. ಇದು ಬಹಳ ಮುಖ್ಯವಾಗಿ ನಾವು ಕಾಲೇಜು ಮಕ್ಕಳುಗಳನ್ನ ನಮ್ಮ ಕೊಲಾಬರೇಷನ್ ಆಗಿದೆ. ಏನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದೆ, ಅಲ್ಲಿ ಸ್ನಾತಕೋತ್ತರ ಕೇಂದ್ರ ಇದೆ, ಅಲ್ಲಿಯ ಮಹಿಳಾ ಕಾಲೇಜುಗಳು ನಮ್ಮ ತಾಲೂಕಿನಲ್ಲಿ ಸಮಾನ ಮನಸ್ಕರನ್ನಂತದ್ದು ಕೆಲವು ನಶಿಸಿ ಹೋಗ್ತಾ ಇರ್ತಕ್ಕಂಥ ಜನಪ್ರಿಯ ನಾಯಕರ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸಬೇಕು ಅನ್ನೋ ಉದ್ದೇಶದ ಮೇಲೆ ನಾವು ಕೆಲವು ಸ್ನೇಹಿತರು ಒಂದು ಕಡೆ ಸೇರಿ ಒಂದು ವೇದಿಕೆ ಅಂತ ಮಾಡ್ತೀವಿ. ಅಲ್ಲಿಂದ ಮುಂದೆ ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ತುಂಬ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳನ್ನು ಸಮಾಜಕ್ಕೆ ಯಾರು ಹೇಳಿದ್ದಾರೆ ಅವರನ್ನು ಮತ್ತೆ ಪ್ರಸ್ತುತ ಸಮಾಜಕ್ಕೆ ನಾವು ತೋರಿಸ್ಬೇಕು. ಅವರು ಕಣ್ಮರೆ ಆಗ್ತಾ ಇದ್ದಾರೆ, ಅವರ ವಿಚಾರಗಳು ಕಣ್ಮರೆ ಆಗ್ತಾ ಇದ್ದಾರೆ. ಹಾಗಾಗಿ ನಾವು ಗಾಂಧಿ, ಕುವೆಂಪು ಮತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನು ಸಮಾಜಕ್ಕೆ ಮತ್ತೆ ಪುನರಾವರ್ತನೆ ಮಾಡೋದ್ರ ಮುಖಾಂತರ ಎಳೆಯ ಮನಸ್ಸುಗಳ ಮನಸ್ಸಿನ ಮೇಲೆ ಈ ವಿಚಾರಗಳನ್ನು ಬಿತ್ತುವುದರ ಮುಖಾಂತರ ಮತ್ತೆ ಹೊಸ ಸಮಾಜಕ್ಕೆ ಒಂದು ನಾಂದಿ ಆಗಬೇಕು ಅನ್ನೋ ಉದ್ದೇಶದ ಮೇಲೆ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ಅಂದಿನಿಂದ ಪ್ರತಿ ವರ್ಷ ಗಾಂಧಿ ಜಯಂತಿ, ಕುವೆಂಪು ಜಯಂತಿಯನ್ನು ಮಾಡಿ ಮತ್ತು ಅಂಬೇಡ್ಕರ್ರವರ ಜಯಂತಿಯನ್ನು ಮಾಡುವ ಸಮಯ ಬಂದಾಗ ನಾನಾ ಕಾರಣಗಳು ಅಡಚಣೆಯಾಗಿ, ಒಂದು ಚುನಾವಣೆ ಬಂದಿತ್ತು, ಮತ್ತೊಂದು ಕೋವಿಡ್ ಬಂದಿತ್ತು. ಹೀಗಾಗಿ ಅವರ ಜಯಂತಿಯನ್ನು ನಾವು ಮಾಡಲಿಕ್ಕಾಗಲಿಲ್ಲ. ಈಗ ನಮ್ಮ ದೇಶದಲ್ಲಿ ಅಂಬೇಡ್ಕರ್ಗಳ ಭವನ ಕಟ್ತಾರೆ ಸರ್ಕಾರ, ಮತ್ತು ನಮ್ಮ ಕೆಲವು ಮಂದಿ ಯುವಕರು ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾರೆ. ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡೋದು ಮಾತ್ರಕ್ಕೆ